ಇನ್ನು IPL ಸೀಸನ್ 19ರ ಉದ್ಘಾಟನಾ ಪಂದ್ಯಕ್ಕೆ ದಿನಗಣನೆ ಶುರುವಾಗಿದೆ. ಮೊದಲ ಪಂದ್ಯಕ್ಕೂ ಮುನ್ನ ವಿನಾಶಕನ ಮೊರೆ ಹೋಗಿದೆ ಈಗ KCA. ಕಾಲ್ತುಳಿತದಿಂದ ಮೃತಪಟ್ಟವರ ಸ್ಮಾರಕ ಅನಾವರಣ ಮಾಡಲಾಗಿದೆ. ಮೃತಪಟ್ಟವರ ಸ್ಮಾರಕ ಅನಾವರಣ ಮಾಡಿದ್ದಾರೆ ಪರಮೇಶ್ವರ್. ಚಿನ್ನಸ್ವಾಮಿಯಲ್ಲಿ ಮಾರ್ಚ್ 28ನೇ ತಾರೀಕು IPL ಉದ್ಘಾಟನಾ ಪಂದ್ಯ ನಡೆಯುತ್ತೆ. RCB ವರ್ಸಸ್ ಸನ್ರೈಸರ್ಸ್ ಹೈದರಾಬಾದ್ ನಡುವೆ ನಡೆಯುತ್ತಾ ಇರುವಂತಹ ಪಂದ್ಯ. ಶನಿವಾರ RCB ಮತ್ತು ಹೈದರಾಬಾದ್ ನಡುವೆ ಮೊದಲ ಪಂದ್ಯ ನಡೆಯುತ್ತೆ. ಕಳೆದ ವರ್ಷದ ಕಹಿ ಘಟನೆಯ ಬಳಿಕ ಚಿನ್ನಸ್ವಾಮಿಯಲ್ಲಿ ಮೊದಲ ಪಂದ್ಯ ನಡೆಯಲಿದೆ. ಕಳೆದ ವರ್ಷ ಕಾಲ್ತುಳಿತದಿಂದ ಸಾವನ್ನಪ್ಪಿದ್ದವರಿಗೂ ಕೂಡ ಗೌರವ ಶ್ರದ್ಧಾಂಜಲಿಯನ್ನ ಸಲ್ಲಿಸುವಂತ ಕೆಲಸ ಆಗುತ್ತೆ ಆ ದಿನ. ಈಗಾಗಲೇ ಸ್ಟೇಡಿಯಂನಲ್ಲಿ 11 ಸೀಟ್ಗಳನ್ನು ಕಾಯ್ದಿರಿಸಲಾಗಿದೆ. ಅದು ಅವರಿಗೋಸ್ಕರ, ನಮ್ಮನ್ನು ಬಿಟ್ಟು 11 ಜನ ಏನು ಅಗಲಿದ್ರಲ್ಲ ಅವರಿಗೋಸ್ಕರ 11 ಸೀಟ್ಗಳನ್ನು ಮೀಸಲಿಡಲಾಗಿದೆ. ಜೊತೆಗೆ ಯಾವುದೇ ಪಂದ್ಯ ನಡೆದರೂ ಕೂಡ ಆ 11 ಸೀಟ್ಗಳು ಅವರಿಗಾಗಿಯೇ ಮೀಸಲು ಅಂತ ಹೇಳಿ ಈಗಾಗಲೇ KCA ನಿರ್ಧಾರವನ್ನು ಕೂಡ ಮಾಡಿದೆ. ಇವತ್ತು ನೋಡಿ ವಿಶೇಷವಾಗಿ ಒಂದು ಪೂಜೆಯನ್ನು ಕೂಡ ಸಲ್ಲಿಸಲಾಯಿತು. ಕ್ಯಾಮೆರಾ ಇಳ್ಸೋಣ. ಸ್ವಲ್ಪ ಹಿಂದೆ ಸರ್, ಸ್ವಲ್ಪ ಹಿಂದೆ ಸರ್. ಸರ್ ಪುಷ್ಪಾರ್ಚನೆ ಮಾಡಿ ಸರ್, ಹೂವು ಹಾಕಿ ಸರ್, ಹೂವು ಸರ್ ಕುತ್ಕೊಳ್ಳಿ, ಫೋಟೋಗ್ರಾಫರಲ್ಲಿ ಮುಂದೆ ಸರ್ ಸರ್ ಕುತ್ಕೊಳ್ಳಿ ಸರ್. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಹಳ ಅದ್ಭುತವಾಗಿ ರೆಡಿ ಆಗಿದೆ. ಸೊ ಹೇಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ, ಜೊತೆಗೆ ಇವತ್ತಿನ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತು, ಎಲ್ಲದರ ಬಗ್ಗೆ ಒಂದು ವಾಕ್ಥ್ರೂ ನಡೆಸಿದ್ದಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನೋಡೋಣ ಬನ್ನಿ. IPL 19ನೇ ಆವೃತ್ತಿ ಆರಂಭವಾಗ್ತಾ ಇದೆ. 28ನೇ ತಾರೀಕು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಉದ್ಘಾಟನಾ ಸಮಾರಂಭ ಸಹ ಆಯೋಜನೆ ಮಾಡಲಾಗಿದೆ. ಹೀಗಾಗಿ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಈಗ ಏನು KCA ಕೈಗೊಂಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಕ್ರಿಕೆಟ್ ಸ್ಟೇಡಿಯಂನ ಒಳಭಾಗದಲ್ಲಿ ಯಾವ್ಯಾವ ರೀತಿ ಆಸನಗಳನ್ನ ಸಿದ್ಧಪಡಿಸಬೇಕು, ಜೊತೆಗೆ ಕಳೆದ ಬಾರಿ ನಡೆದಂತ ಒಂದು ದುರಂತ ಮತ್ತೆ ಮರುಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಒಂದು ಅಂತಿಮ ಹಂತದಲ್ಲಿ ಪರಿಶೀಲನೆಯನ್ನ ಮಾಡ್ತಕ್ಕಂಥದ್ದು ಇರ್ಬೋದು, ಆಸನಗಳ ಪರಿಶೀಲನೆ ಇರ್ಬೋದು, ಜೊತೆಗೆ ಏನು ಕ್ಯಾಮ್ರಾಗಳನ್ನ ಸೆಟ್ಟಿಂಗ್ಸ್ ಇರ್ಬೋದು, ಜೊತೆಗೆ ಏನು ಬರ್ತಕ್ಕಂಥ ಒಂದು ಕ್ರಿಕೆಟ್ ಅಭಿಮಾನಿಗಳು ಕುತ್ಕೊಳ್ಳುವಂಥ ಆಸನಗಳು ಎಲ್ಲೆಲ್ಲಿ ಎಷ್ಟು ಕೆಪಾಸಿಟಿ ಅವೆಲ್ಲವನ್ನ ಸಹ ಮತ್ತೆ ಒಂದು ರೀತಿಯಾಗಿ ಮರುಪರಿಶೀಲನೆ ಮಾಡುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇದೇ ಬಾರಿಗೆ ಯಾವುದೇ ರೀತಿ ಈ ಒಂದು 19ನೇ ಆವೃತ್ತಿಯಲ್ಲಿ ಅನಾಹುತಗಳು ಸಂಭವಿಸಬಾರ್ದು, ಮತ್ತೆ RCB ತಂಡ ಇರ್ಬೋದು ಅಥವಾ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಯಾವುದೇ ರೀತಿಯಾದಂಥ ಕಳಂಕ, ಕೆಟ್ಟ ಹೆಸರು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಉದ್ಘಾಟನಾ ಪಂದ್ಯ ಆರಂಭ ಆಗೋದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಇಲ್ಲಿ ಏನು ಭದ್ರತಾ ಕೆಲಸಗಳನ್ನು ಸಹ ಮಾಡ್ತಾ ಇದ್ದಾರೆ. ಈಗಾಗಲೇ ವೆಲ್ಡಿಂಗ್ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಸಹ ಮಾಡಲಾಗ್ತಾ ಇದೆ. ಇನ್ನು ಪ್ರಮುಖವಾಗಿ ಏನು ಸಾಂಪ್ರದಾಯಿಕವಾಗಿ ಯಾವುದೇ ಒಂದು ಶುಭ ಕಾರ್ಯವನ್ನು ಆಚರಣೆ ಮಾಡಬೇಕಾದ್ರೆ, ಆರಂಭ ಮಾಡಬೇಕಾದ್ರೆ ಒಂದು ವಿಘ್ನ ವಿನಾಶಕನ ಪೂಜೆಯನ್ನು ಮಾಡಲಾಗುತ್ತೆ. ಹಾಗಾಗಿ ಇಲ್ಲಿ ಏನು KCA ನಾವು ಏನು ನೋಡ್ತಾ ಇದ್ವಿ, ಇಲ್ಲಿ ಬೋರ್ಡ್ ನೋಡ್ತಾ ಇದ್ವಿ, ಎಕ್ಸಿಟ್ ಬೋರ್ಡು, ಆ ಭಾಗದಲ್ಲಿ ವಿಘ್ನ ವಿನಾಶಕನ ಒಂದು ಹೋಮವನ್ನು ಸಹ ಮಾಡಿರ್ತಕ್ಕಂಥದ್ದು. ಇವತ್ತು ಇಲ್ಲಿ KCA ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲರೂ ಸೇರಿ ಇಲ್ಲಿ ಈ ಒಂದು ವಿನಾಯಕ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಹೋಮ ಮತ್ತು ಹವನವನ್ನು ಸಹ ಮಾಡಲಾಗಿದೆ. ಇದ್ರ ಜೊತೆಗೆ ಈಗ ಏನು 4:15ಗೆ ಒಂದು ನಿಗದಿಯಾಗಿತ್ತು, ಗೃಹ ಸಚಿವರು ಬಂದು ಈ ಕಳೆದ ಬಾರಿ ಏನು ಒಂದು RCB ವಿಜಯೋತ್ಸವನ ಸಂದರ್ಭದಲ್ಲಿ 11 ಜನ ಸಾವನ್ನಪ್ಪಿದ್ರು, ಅವರ ನೆನಪಿನರ್ಥ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ. ಅದರ ಉದ್ಘಾಟನೆಯನ್ನು ಸಹ ಈಗಾಗಲೇ ಮಾಡೋದಕ್ಕೆ ಗೃಹ ಸಚಿವರು ಬರ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಆದಂಥ ಸೀಮಂತ್ ಕುಮಾರ್ ಸಿಂಗ್ ಅವರು ಸಹ ಇಲ್ಲಿ ಆ ಒಂದು ಸ್ಮಾರಕ ಉದ್ಘಾಟನೆಗೆ ಬರ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ SK ಮಂಜುನಾಥ್, ಗ್ಯಾರೇಜ್ ನ್ಯೂಸ್, ಬೆಂಗಳೂರು.